ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಒಂದೊಂದು ಮುಸುಡೀಲು 108 ಕಲ್ಲರ್, ಇಲ್ಲಪ್ಪ ಸೂಪರ್ರು ಅಲ್ಲಪ್ಪ ಲೋಪರ್ರು. ಲೋಕದ ಮೆಟಡೋರ್ ಓಡಿಸುತ್ತ ದೇವ್ರು, ಸುಸ್ತಾಗಿ ಮಲ್ಗೌನೆ ಯಾರಪ್ಪ ಎಬ್ಸೋರು. ಯಾವನ ಬಿಟ್ಟು ಹೋದ ಹಳೆ ಚಪ್ಲಿ ಬಾಳು, ಹಾಕೊಂಡು ಹೋಗು ಮಗನೇ ನಿಲ್ಲಬೇಡ ನೀನಲ್ಲೂ. ಭಗವಂತ ರೋಡಲ್ ಸಿಕ್ಕ್ರೆ ನಾವೇನ್ ಮಾಡೋಣ, ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ದೇಹಾನೇ ಟೆಂಪರ್ವರಿ ನಾವೇನ್ ಮಾಡೋಣ, ಮಣ್ಣಲ್ಲಿ ಹೋಗೋ ಗಂಟ ಡ್ರಾಮಾ ಆಡೋಣ. ನಾನು ಯಾರು ಅಂತಾನೆ ಗೊತ್ತಿಲ್ಲ ನಿಮಗೆ. ಗುರ್ತು ಪರಿಚಯನೇ ಇಲ್ಲ. ಅದು ಹೆಂಗೆ ಕರೆದ್ರಿ ಅಣ್ಣ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಯಾವ ಊರು? ಹೌದು ಅಣ್ಣ, ನಮ್ಮದು ಚಾಮರಾಜನಗರ. ಸರಿ, ಇಲ್ಲೇ ನಮ್ಮ ಮನೆ, ಕುಂತು ಮಾತಾಡೋಣ ಬಾ. ಬಾ 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 ಬಾ. ಇದೇ ನಮ್ಮ ಮನೆ, ಬಾ ಕುತ್ಕೋ. ಮನೆ ಚೆನ್ನಾಗೈತೆ. ಅಲ್ಲ, ಹೋಟ್ಲ್ ಹತ್ರ ನೋಡಿದ್ರೆ ಅಲ್ಲೂ ಇದೆಯಾ, ಜ್ಯೂಸ್ ಅಂಗಡಿ ಹತ್ರ ನೋಡಿದ್ರೆ ಅಲ್ಲೂ ಇದೆಯಾ, ಈಗ ನೋಡಿದ್ರೆ ಊಟದ ಹತ್ರನೂ ಇದೆಯಾ. ಅದು ಊಟನೂ ತಗೊಂಡೂ ಇಲ್ಲ ಪಾಪ. ಏನು ನಿನ್ನ ಕತೆ? ಅಣ್ಣ, ನನ್ನ ಹೆಸರು ರಂಜನ್ ಅಂತ. ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ನೋಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಹುಡ್ಕಕ್ಕೆ ಅಂತ ಬಂದೆ. ನೋಡಿದ್ರೆ ಇಲ್ಲಿ ಕೆಲಸ ಎಲ್ಲಿ ಸಿಗ್ತೈತೆ ನಮ್ಗೆ. ದಿನ ರೋಡ್ ಸುತ್ತಾ ಇದೀನಿ, ಮಾತ್ರ ಕೆಲಸ ಮಾತ್ರ ಸಿಗ್ತಾ ಇಲ್ಲ. ಏನ್ ಮಾಡೋಣ, ಅಪ್ಪ ಬೇರೆ ಫೋನ್ ಮಾಡ್ತೈತೆ, ಸಂಬಳ ಹಾಕು ಅಂತ. ಇನ್ನೆಲ್ಲಿ ಸಂಬಳ ಹಾಕೋಣ? ಊರಿನ ತಂದಿರೋ ದುಡ್ಡೇ ಖಾಲಿ ಐತೈತೆ. ಇನ್ಯಾವ ದುಡ್ಡು ಹಾಕ್ಲಿ ನಮ್ಮ ಅಪ್ಪಂಗೆ ನಾನು? ಅದಕ್ಕೆ ದುಡ್ಡಿಲ್ಲ ಅಂತ ಊಟನೇ ಬಿಟ್ಬಿಡ್ತೀಯಾ? ನೀನು ದುಡ್ಡು ಕೇಳಿದ್ರೆ ಕೊಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ನೀನು ಕೇಳ್ತಾ ಇರೋದು ಊಟ ಕಂಡ್ರಿ. ಬೆಂಗಳೂರಿಗೆ ಬಂದು ಯಾರನ್ನೇ ದುಡ್ಡು ಕೇಳಿ ಹಿಂದೆ ಮುಂದೆ ನೋಡ್ಬಿಡ್ತಾರೆ. ಆದ್ರೆ ಒಬ್ಬ ಆಟೋ ಓಡಿಸೋ ನೀವು ಊಟ ಕೇಳಿದ್ರು ಅವ್ನು ಪಕ್ಕ ಒಂದು ಪ್ಲೇಟ್ ಪಾರ್ಸಲ್ ಕೊಡಿಸ್ತಾನೆ. ಅದು ನಮ್ಮ ಬೆಂಗಳೂರು ತಾಕತ್ತು. ಅಂದ್ರೆ ಇರ್ರಿ, ಊಟ ಹಾಕೊಂಬತ್ತೀನಿ. ಪರವಾಗಿಲ್ಲ, ಬೇಡಣ್ಣ. ಇರ್ರಿ ಸುಮ್ಮನೆ ರೀ. ಬನ್ನಿ ಅಣ್ಣ, ಮೊದಲು ನೀನು ತಿನ್ನು, ಆಮೇಲೆ ಮಾತಾಡ್ಬೇಕು. ಒಲಿ ಅಲ್ಲ ಬ್ರದರ್, ಬೆಂಗಳೂರಲ್ಲಿ ಹೆಂಗ್ ಜೀವನ ಮಾಡ್ತಾ ಇದೀರ ನೀವು? ಬಾಯಿ ಅಷ್ಟೇ ಅಂತ ಎಲ್ಲಿಟ್ಬಿಡೋಣ ಅಂತ ಹೋದ್ರೆ 60 ರೂಪಾಯಿ ಹೇಳ್ತಾನಲ್ಲ ಬ್ರದರ್. ನಮ್ಮ ಜಮೀನ್, ನಾವು ಊರಲ್ಲಿ ಅಕ್ಕಪಕ್ಕ ಹೋಗಿದ್ರೆ ಯಾವ್ದೋ ಜಮೀನಲ್ಲಿ ಕುಡ್ಕೊಂಡ್ಬಿಡ್ತಿದ್ವಿ.
ಹೊಟ್ಟೆ ಹಸಿ ಅಂತ ಊಟ ಮಾಡೋಣ ಅಂತ ಹೋದ್ರೆ 100 ರೂಪಾಯಿ ಹೇಳ್ತಾನೆ. ನಮ್ಮೂರಲ್ಲಿ ಹಂಗೆ ಅಕ್ಕಪಕ್ಕದ ಮನೆಯವ್ರಿಗೆ ಹೋಗಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆ ಹೋಗಿಲ್ಲ, ಊರೇ ನೆಂಟ್ರು ನಮ್ಗೆ. ಯಾವ್ದೋ ಮನೆಗೆ ಹೋಗಿದ್ರೆ ಊಟನೂ ಆಗೋಗೋದು. ಆದ್ರೂ ಏನು ಹೇಳಿ ಬ್ರದರ್, ಬೆಂಗಳೂರು ತುಂಬಾ ಕಾಸ್ಟ್ಲಿ. ಫಸ್ಟ್ ತಿನ್ರಿ. ಆಹಾ 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 ನೋಡ್ ಮಗ, ಬೆಂಗಳೂರಲ್ಲಿ ಮಾಡಬೇಕು ಅಂತ ನಿಂತ್ರೆ ರ್ಯಾಪಿಡೋ ಇಂದ ಝೊಮ್ಯಾಟೋವರೆಗೂ 1000 ಕೆಲಸಗಳವೆ ಮಾಡೋಕ್ಕೆ. ಆದರೆ ಮಾಡ್ತೀನಿ ಅನ್ನೋ ನಿರ್ಧಾರ ತಗೊಬೇಕಷ್ಟೇ. ಏಕೆ ನಾರ್ತ್ ಈಸ್ಟ್ ಅವ್ರು ಎಷ್ಟು ಜನ ಬರ್ತಾ ಇಲ್ಲ, ಅವ್ರನ್ನೆಲ್ಲ ಕರಿತಲ್ವ ಬೆಂಗಳೂರು. ನೀನು ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ನನಗೆ ಇದೇ ಬೇಕು ಅಂತ ನಿಂತ್ರೆ ತಿಂಗಳಲ್ಲ ವರ್ಷ ಆದರೂ ನಿನಗೆ ಕೆಲಸ ಸಿಗಲ್ಲ. ಹಂಗಂತ ಯಾವ್ಯಾವ ಕೆಲಸನ ಮಾಡೋಕ್ಕಾಗತ್ತಾ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು M.Com ಮಾಡಿದ್ದೀನಿ ಗುರು, ಮಾಡ್ತಾ ಇರೋ ಸೇಲ್ಸು. ಸೊ ನೀನು ಮಾಡ್ತೀನಿ ಅಂತ ನಿಲ್ಬೇಕಷ್ಟೇ. ಆದ್ರೂ ನೀವ್ ಹೇಳಿದ್ ನಿಜ, ಯಾವ್ದೋ ಒಂದ್ ಕೆಲಸ ಮಾಡ್ಲೇಬೇಕು. ನಮ್ಮಪ್ಪ ಬೇರೆ ಯಾವ್ದಾದ್ರು ಸುಮ್ನೆ ಇದ್ ಮಾಡ್ತಾವ್ರೆ, ಕೆಲಸ ಸಂಬಳ ಇಲ್ಲಿ ಅಂತ. ಯಾವ್ದಾದ್ರು ಒಂದ್ ಕೆಲಸ ಮಾಡ್ಲೇಬೇಕು. ನೀವೇ ಒಂದ್ ಕೆಲಸ ಕೊಡ್ಸ್ಬಿಡಿ. ಇನ್ನು ನೋಡು, ಈಗ ನಿಂತರನೇ ದಿನಕ್ಕೆ 100 ಜನ ಬೆಂಗಳೂರಿಗೆ ಬರ್ತಾರೆ ಕೆಲಸ ಬೇಕು ಅಂತ. ಆದ್ರೆ ಉಳ್ಕೊಳ್ಳೋರು 10 ರಿಂದ 15 ಜನ ಅಷ್ಟೇ. ಇನ್ನು 75 ಜನ ತಾಳ್ಕೊಳ್ಳಾರ್ದೆ ಊರಿಗೆ ವಾಪಸ್ ಹೋಗ್ಬಿಡ್ತಾರೆ. ಆದ್ರೆ ನೀನ್ ಆತತ್ ಮಾಡ್ಬೇಡ. ನೋಡ ಊರಲ್ಲಿ ಎಲ್ಲಾರು ನಮ್ ಹುಡುಗರುಗಳೆಲ್ಲ ಬೆಂಗಳೂರಿಗೆ ಹೋಗೋದ್ ನೋಡ್ಬಿಟ್ಟು ನಾನು ಅಪ್ಪಂತ ಜಗಳ ಆಡ್ಕೊಂಡು ಬೆಂಗಳೂರು ಬಸ್ ಹತ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ನನಗೆ ಜೀವನ ಇನ್ನೊಂದು ಗೊತ್ತಾಯ್ತೈತೆ. ಆದ್ರೆ ಏನಾರು ಒಂದ್ ಮಾಡ್ಲೇಬೇಕು ಅನ್ನೋದು ಬೆಂಗಳೂರು ಮಾಡೋಣ ತಗೋ. ನೋಡಿ ಇದೇ ನಮ್ಮ ಮನೆ. ಸೊ ನಿನ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಬಾ, ತಿನ್ನು ಉಣ್ಣು, ಬೇಕಿದ್ರೆ ಇಲ್ಲೇ ಮಲ್ಕೋ. ನನಗೆ ಬಂದಿರೋ ಕೆಲಸಗಳು ಯಾವ್ದಾದ್ರು ನಾನು ನಿಂಗೆ ಸಜೆಸ್ಟ್ ಮಾಡ್ತೀನಿ. ಸರಿ ಮಾಡಿ ಅಣ್ಣ. ಸೊ ಈಗ ಸದ್ಯಕ್ಕೆ ಗಾಡಿ ಇದೆಯಲ್ಲ, ರ್ಯಾಪಿಡೋನ ಮಾಡ್ತಾ ಇರೋ. ಅಷ್ಟೋ ಇಷ್ಟೋ ನಿಮ್ಮೂರಿಗೆ ಕಳ್ಸೋರು ಎಷ್ಟೋ ಖುಷಿ ಪಡ್ತಾರೆ. ಸೊ ಬೆಂಗಳೂರಿಗೆ ಬಂದು 10,000 ದುಡಿದು ರಾಜನ್ ಥರ ಇರೋರು ಅವರೇ, ಲಕ್ಷ ದುಡಿದು ಕುಡ್ದು ಹಾಳಾಗಿರೋರು ಅವರೇ. ಸೊ ಉದ್ಧಾರ ಹಾಳಾಗೋದು ನಿನ್ನ ಕೈಯಲ್ಲಿದೆ. ನೀನು ಯಾವುದನ್ನು ಚೂಸ್ ಮಾಡ್ತೀಯ ಅದನ್ನು ಬಿಟ್ಟಿದ್ದು ನೋಡೋಣ. ನನಗೆ ಬಂದಿದ್ದೆ, ನಾನು ಸಜೆಸ್ಟ್ ಮಾಡ್ತೀನಿ. ಈ ಥರ ಟಫ್ ಡಿಸಿಷನ್ ತೊಗೊಂಡು ಹಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಇರೋಕ್ಕೆ ಹೋಗ್ಬೇಡ. ಏನಾದ್ರು ಇದ್ರೆ ನನ್ನ ನಂಬರ್ ತಗೋ, ಫೋನ್ ಹಾಕು, ನಾನು ಹೆಲ್ಪ್ ಮಾಡ್ತೀನಿ. ನಿನ್ನಂತ ಬೆಂಗಳೂರಿಗೆ ಬಂದಿರೋ ಎಷ್ಟೋ ಜನ ಏನೇನೋ ಆಗಿದಾರಂತೆ, ನೀನೇನೋ ಆಗೋಕ್ಕಾಗಲ್ವಾ? ಏನೋ ಒಂದು ಐಕ್ಯ ನೋಡೋಣ. ನೋಡಿ ಫ್ರೆಂಡ್ಸ್, ಇವ್ರು ಹೇಳ್ದಾಗೆ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ಯಾವತ್ತೂ ಕಾಯ್ಗೆ ಕೂತ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತಂದ್ರೆ ಸಿಕ್ಕಿರೋ ಕೆಲಸ ಮಾಡ್ತಾ ಇರ್ಬೇಕು. ನೀವ್ ಯಾರೇ ಆದ್ರೂ ಸರಿನೇ, ಹೊಸ್ದಾಗಿ ಬೆಂಗಳೂರಿಗೆ ಬಂದಿರ್ತೀರಾ, ಏನು ಎತ್ತ ಅಂತ ಗೊತ್ತಿರಲ್ಲ, ಹೊಟ್ಟೆ ಹಸ್ಕೊಂಡು ಮಾತ್ರ ಇರಬೇಡಿ. ಅದೇ ಕೆಲಸ ಬೇಕು ಅಂತ ಕಾಯ್ಕೊಂಡು ಮಾತ್ರ ಕೂತಿರ್ಬೇಡಿ. ಯಾವ್ದೋ ಒಂದು ಕೆಲಸ ಮಾಡ್ತಾ ಇರಿ, ಅದು ಅಲ್ಪ ಸ್ವಲ್ಪ ದುಡ್ಡು ಬಂದ ನಿಮ್ಮ ಮನೆಯವ್ರು ಕಳಿಸ್ತಾ ಇರಿ. ನಾನು ನನ್ನ ಮನೆಯವ್ರು ಕಳಿಸ್ತೀನಿ, ಯಾವ್ದೋ ಒಂದು ಕೆಲಸ ಮಾಡೇ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಒಟ್ನಲ್ಲಿ ಹಣ ಊಟ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಗುರುತು ಪರಿಚಯನೇ ಎಲ್ಲ ನಿಮ್ಗೆ. ಆದ್ರೂ ನನ್ನ ಕರ್ಕೊಬಂದು ಅಬ್ಸರ್ವ್ ಮಾಡಿ ಗುರುತಿಸಿ ಒಂದೆಲ್ಲ ನಿಮ್ಗೆ ಇದು ಮಾಡಿದೀರಾ. ಇದೇ ರೀತಿ ನಿಮ್ಗೆ ಯಾರು ಒಬ್ರು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಮುಂದೆ ನಿಮ್ಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ.